ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಎಕ್ಸ್ಕ್ಲೂಸಿವ್ಗಳನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಅದರಲ್ಲೂ ಕೂಡ ಹತ್ಯೆಗೀಡಾದ ರೇಣುಕಾಸ್ವಾಮಿಯ ಮೊಬೈಲ್ ಫೋನ್, ಆತ ಬಳಸ್ತಾ ಇದ್ದ ಮೊಬೈಲ್ ಫೋನ್ ಕೂಡ ಈ ಪ್ರಕರಣದಲ್ಲಿ ಅತಿ ದೊಡ್ಡ ಸಾಕ್ಷ್ಯವಾಗಿ ನಿಲ್ಲುತ್ತೆ. ಎಲ್ಲಿ ಹೋಯ್ತು ಆ ಫೋನ್? ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ. ಆರೋಪಿಗಳಿಂದ ರೇಣುಕಾ ಮೊಬೈಲ್ ಫೋನ್ ಅನ್ನ ನಾಶಪಡಿಸಲಾಗಿದೆ. 2 ಮೊಬೈಲ್ ಅನ್ನ ಮೋರಿಗೆಸೆದಿದ್ದಾರೆ ಆರೋಪಿಗಳು. ಒಂದು ರೇಣುಕಾಸ್ವಾಮಿಗೆ ಸೇರಿದ್ದ ಫೋನ್, ಮತ್ತೊಂದು ಓರ್ವ ಆರೋಪಿಯ ಮೊಬೈಲ್ ಫೋನ್. ರಾಜಕಾಲುವೆ ಬಳಿ ರೇಣುಕಾಸ್ವಾಮಿ ಮೃತದೇಹವನ್ನ ಎಸೆದ್ರು, ಅದೇ ಕಾಲುವೆಗೆ ಫೋನ್ಗಳನ್ನ ಎಸೆದಿದ್ದಾರೆ. ಈ ವಿಚಾರವನ್ನ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳೇ ತನಿಖಾಧಿಕಾರಿಗಳ ಮುಂದೆ ಬಹಿರಂಗಪಡಿಸಿದ್ದಾರೆ. ರೇಣುಕಾಸ್ವಾಮಿ ಬಳಸ್ತಿದ್ದ ಫೋನ್ ಹಾಗೆ ಮತ್ತೋರ್ವ ಆರೋಪಿ ಬಳಸ್ತಾ ಇದ್ದ ಫೋನ್, ಬಹುಶಃ ಇದೇ ಫೋನ್ನಲ್ಲಿ ಸಂಪರ್ಕ ಮಾಡಿದ್ನ ರೇಣುಕಾಸ್ವಾಮಿಯನ್ನ ಆರೋಪಿ, ಗೊತ್ತಿಲ್ಲ. ಆರೋಪಿ ಬಳಸ್ತಾ ಇದ್ದ ಒಂದು ಫೋನ್ ಹಾಗೆ ರೇಣುಕಾಸ್ವಾಮಿ ಬಳಸ್ತಿದ್ದ ಮತ್ತೊಂದು ಫೋನ್ ಅನ್ನ ರಾಜಕಾಲುವೆಗೆ ಎಸೆಯಲಾಗಿದೆ. ಈ ವಿಚಾರವನ್ನ ಖುದ್ದು ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳೇ ತನಿಖಾಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ. ಮಾದೇಶ್, ಎಂಥದ್ದೇ ಪ್ರಕರಣಗಳಾದರೂ ಕೂಡ ಅದರಲ್ಲಿ ಮೊಬೈಲ್ ಫೋನ್ ಅನ್ನೋದು ಬಹಳಷ್ಟು ಪ್ರಮುಖವಾದ ಸಾಕ್ಷ್ಯವಾಗಿ ನಿಲ್ಲುತ್ತೆ. ಈ ಫೋನ್ ಅನ್ನೇ ನಾಶಪಡಿಸುವ ಪ್ರಯತ್ನ ಮಾಡಲಾಗಿದೆ, ರೇಣುಕಾಸ್ವಾಮಿ ಅವರ ಫೋನ್ ಅನ್ನ ನಾಶಪಡಿಸುವ ಪ್ರಯತ್ನ ಮಾಡಲಾಗಿದೆ ಅನ್ನೋ ಮಾಹಿತಿ. ಬೇರೆನೆಲ್ಲ ಅಪ್ಡೇಟ್ಸ್ ಅದೇ ಈ ಬಗ್ಗೆ? ಖಂಡಿತವಾಗ್ಲೂ ಸ್ಮಿತಾ, ಈ ಒಂದು ಪ್ರಕರಣ ದಾಖಲಾದ ಬೆನ್ನಲ್ಲೇ ಒಂದಷ್ಟು ಪೊಲೀಸರು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಪತ್ತೆಯಾಗಿತ್ತು. ಅಂದರೆ ಆ ಒಂದು ಮರ್ಡರ್ ಆದಮೇಲೆ ಏನೆಲ್ಲ ಪ್ರಯತ್ನಗಳು ಇಲ್ಲಿ ನಡೆದಿತ್ತು, ಒಂದಷ್ಟು ಸಾಕ್ಷ್ಯನಾಶ ಮಾಡುವಂಥ ಕೆಲಸಕ್ಕೂ ಕೂಡ ಆರೋಪಿಗಳು ಮುಂದಾಗಿದ್ರು ಅನ್ನೋಂಥದ್ದು ಈಗಾಗಲೇ ಗೊತ್ತಾಗಿದೆ. ಅದರಲ್ಲೂ ಪ್ರಮುಖವಾಗಿ ಯಾವುದೇ ಕೇಸ್ ಆದರೂ ಕೂಡ ನೀವು ಹೇಳಿದ ಹಾಗೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೊಬೈಲ್ ಕೂಡ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ, ತುಂಬಾ ಇಂಪಾರ್ಟೆಂಟ್ ಸಾಕ್ಷ್ಯ ಆಗಿರುತ್ತೆ. ಅದರಲ್ಲೂ ಕೂಡ ಟೆಕ್ನಿಕಲ್ ಸಾಕ್ಷ್ಯ ಮತ್ತು ಡಿಜಿಟಲ್ ಸಾಕ್ಷ್ಯ ಅಂತೇಳಿ ಮೊಬೈಲ್ ಫೋನ್ ಕರೆಸ್ಕೊಳ್ಳುತ್ತೆ. ಆ ಆರೋಪಿಯನ್ನ ಯಾವ ರೀತಿ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ಜೊತೆಗೆ ಅಲ್ಲಿಂದ ಕರೆದುಕೊಂಡು ಬರೋದಕ್ಕೆ ಯಾವ ರೀತಿ ಎಲ್ಲ ಪ್ಲಾನ್ ಮಾಡಿದ್ರು ಅನ್ನೋಂಥದ್ದು ಈಗಾಗಲೇ ಗೊತ್ತಾಗಿದೆ. ಅಂದರೆ ಆತ ಯಾವಾಗ ಪವಿತ್ರ ಗೌಡಗೆ ಕಾಮೆಂಟ್ ಮಾಡೋದಾಗಿರ್ಬೋದು, ಮೆಸೇಜ್ ಮಾಡಿ ಫೋಟೋ ಕಳಿಸೋದಾಗಿರ್ಬೋದು, ಈ ರೀತಿ ಮಾಡಿದಾಗ ಆತನ ಸುಮಾರು ದಿನದಿಂದಲೂ ಕೂಡ ಈ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಟ್ರ್ಯಾಕ್ ಮಾಡ್ತಿದ್ರು. ಆತನಿಗೆ ಬೇರೆ ಬೇರೆ ಮೊಬೈಲ್ಗಳಿಂದಾಗಲಿ ಮತ್ತು ಬೇರೆ ಬೇರೆ ಅಕೌಂಟ್ಗಳಿಂದಾಗಲೂ ಕೂಡ ರೇಣುಕಾಸ್ವಾಮಿಗೆ ಮೆಸೇಜ್ಗಳನ್ನು ಮಾಡ್ತಿದ್ರು ಅನ್ನೋವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳ ಮೊಬೈಲ್ಗಳನ್ನು ಕೂಡ ಪರಿಶೀಲನೆ ಮಾಡಿಸಿದರೆ ಆ ವೇಳೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಜೊತೆಗೆ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಮೊಬೈಲ್ ಅನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದಂತ ಆರೋಪಿಗಳು ಅದನ್ನ ಇನ್ ಕೇಸ್ ಆ ಡಿವೈಸ್ ಅನ್ನ ರಿಕವರ್ ಮಾಡ್ಲಿಕ್ಕೆ ಸಾಧ್ಯವಾಗದೆ ಹೋದ್ರೆ ಹೇಗೆ? ಆ ಡೇಟಾ ಏನಾದ್ರೂ ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ ಡಿವೈಸ್ ಸಿಗದೆ ಇದ್ರೂ ಕೂಡ ಆಪ್ಷನ್ಗಳಿರುತ್ತಾ ಪೊಲೀಸರಿಗೆ? ಖಂಡಿತವಾಗ್ಲೂ ಸ್ಮಿತಾ, ಯಾಕಂದ್ರೆ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು, ಈ ರೀತಿಯಾದಂಥ ಅಕೌಂಟ್ಗಳೇನಿದಾವೆ ಇದನ್ನ ಬೇರೆ ಬೇರೆ ನಂಬರ್ಗಳಿಂದ, ಅಂದರೆ ಈಗಾಗಲೇ ರೇಣುಕಾಸ್ವಾಮಿ ಅವರು ಮೊಬೈಲ್ ಯೂಸ್ ಮಾಡಿರ್ತಾರಲ್ಲ ಆ ಒಂದು ನಂಬರಿನಿಂದ ಈಗ ಮೊಬೈಲನ್ನು ರಿಟ್ರೀವ್ಗೆ ಕಳಿಸಿರ್ತಾರೆ. FSL ನಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ರಿಟ್ರೀವ್ ಆಗಿರುತ್ತೆ. ಈಗ ಹೊಸ ತಂತ್ರಜ್ಞಾನದ ಪ್ರಕಾರ ಒಂದಷ್ಟು ವಾಟ್ಸಪ್ ಕಾಲ್ಗಳನ್ನು ಕೂಡ ರಿಟ್ರೀವ್ ಮಾಡಬಹುದು ಅಂತೇಳಿ ಗೊತ್ತಾಗಿದೆ ತನಿಖೆ ವೇಳೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ನಡೆಸಿದ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಜಾಸ್ತಿ ಯೂಸ್ ಮಾಡಿದ್ದಾರೆ. ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಪತ್ತೆ ಆಗಿರೋದ್ರಿಂದ ಇನ್ಸ್ಟಾಗ್ರಾಮನ್ನು, ಅಂದರೆ ರೇಣುಕಾಸ್ವಾಮಿ ಅವರು ಯೂಸ್ ಮಾಡ್ತಿದ್ದಂಥ ಮೊಬೈಲ್ನಿಂದ ಆ ಒಂದು ನಂಬರ್ನಿಂದ ಆ ಇನ್ಸ್ಟಾಗ್ರಾಮ್ನ ಅಕೌಂಟ್ನ ಒಂದು ಮೇಲ್ ಐ ಡಿ ಆಗಿರ್ಬೋದು, ಅವರ ಮೇಲ್ ಐ ಡಿ ಮತ್ತು ನಂಬರ್ನಿಂದ ಇನ್ಸ್ಟಾಗ್ರಾಮ್ನ ಅಕೌಂಟ್ನ ಪಾಸ್ವರ್ಡ್ ಕೂಡ ತಿಳಿದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಅಂದರೆ ತನಿಖೆ ಇಲಾಖೆಯಲ್ಲೂ ಕೂಡ ಒಂದಷ್ಟು ಟೆಕ್ನಿಕಲ್ ಟೀಮ್ ಇದೆ. ಅದರಿಂದ ಆ ಒಂದು ಪಾಸ್ವರ್ಡ್ಗಳಾಗಿರ್ಬೋದು, ಅವ್ರು ಏನೆಲ್ಲ ಚಾಟಿಂಗ್ ಮಾಡಿದ್ರು, ಜೊತೆಗೆ ರೇಣುಕಾಸ್ವಾಮಿ ಆಗಿರ್ಬೋದು ಮತ್ತು ಆರೋಪಿಗಳ ಮಧ್ಯೆ ಏನೆಲ್ಲ ಕಾನ್ವರ್ಸೇಷನ್ ನಡೆದಿದೆ ಅವೆಲ್ಲವನ್ನೂ ಕೂಡ ಪೊಲೀಸರು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಸದ್ಯಕ್ಕೆ ಆ ಇಬ್ಬರು ಅಲ್ಲದೆ, ಅಂದರೆ ರೇಣುಕಾಸ್ವಾಮಿ ಮತ್ತು ಮತ್ತೋರ್ವ ಆರೋಪಿ ಏನೆಂದರೆ ಆತನ ಜೊತೆ ಮಾತನಾಡಿದ
ಮಾಡಿದ್ದಾರೆ ಅನ್ನೋದಂತ ಆರೋಪಿ, ಅವರಿಬ್ಬರ ಮೊಬೈಲ್ ಅಲ್ಲದೆ ಉಳಿದ ಆರೋಪಿಗಳ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಈ ಒಂದು ಕೇಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕೇಸ್ನಲ್ಲಿ ಆರೋಪಿಗಳ ವಿರುದ್ಧ ಸಬ್ಮಿಟ್ ಮಾಡೋದಕ್ಕೆ ಪೊಲೀಸರು ಕೂಡ ಆ ಒಂದು ಆಂಗಲ್ ಅಲ್ಲಿ ಈಗಾಗಲೇ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಎವಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಆರೋಪಿಗಳಿಗೆ ಮುಂದೆ ಶಿಕ್ಷೆ ವಿಧಿಸುವಂತ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ.